ತಾರಕ್, ಕೆಲವೊಂದು ವಿಷಯದಲ್ಲಿ ನಮಗೆ ಗೊತ್ತಿಲ್ಲದೆ ಅಚಾತುರ್ಯಗಳು ನಡೆದು ಹೋಗುತ್ತೆ. ಆದ್ರೆ ಒಂದು ಒಳ್ಳೆ ಉದ್ದೇಶಕ್ಕೆ ತಪ್ಪು ಮಾಡಿದ್ದಾರೆ ಅಂತಂದಾಗ ಅದನ್ನ ನಾವು ಕ್ಷಮಿಸಿ ದೊಡ್ಡವರಾಗೋದು ಸರಿಯಲ್ವಾ? ದೊಡ್ಡೋರಾಗಕ್ಕೆ ಇಂಥವ್ರನ್ನ ಕ್ಷಮಿಸೇ ದೊಡ್ಡೋರಾಗ್ಬೇಕಾಗಿಲ್ಲ ಡ್ಯಾಡ್. ಇವರನ್ನ ಮನೆಯಿಂದ ಹೊರಗಡೆ ಹಾಕಿನೂ ದೊಡ್ಡೋರಾಗ್ಬೋದು. ಯಾಕೋ ಇಷ್ಟೊಂದೆಲ್ಲ ಹಠ ಮಾಡ್ತಿದೀಯಾ? ಯಾಕೆ ಅಂದ್ರೆ ನಿನ್ನ ಮಗಳು ಅಳಿಯ ಮಾಡಿರೋದು ಅಂತ ಕೆಲ್ಸ, ಅದಕ್ಕೆ. ಸರಿ ಆಯ್ತು, ಇವ್ರು ಹೇಳೋದನ್ನ ಇವಾಗ ಒಪ್ಕೊಂಡ್ಬಿಡೋಣ. ನನ್ನನ್ನ ಸೇಫ್ ಮಾಡೋದಕ್ಕೋಸ್ಕರನೇ ಇವ್ರು ಇದನ್ನೆಲ್ಲ ಮಾಡಿದ್ರು. ಓಕೆ, ಹಾಗಿದ್ದ ಮೇಲೆ ಗೋಲ್ಡ್ ಕಾಯಿನ್ ರೂಪದಲ್ಲಿ ಪೇಮೆಂಟ್ ಯಾಕೆ ಬಂತು? ಇದ್ರಲ್ಲೇ ಗೊತ್ತಾಗ್ತಾ ಅಲ್ವಾ? ಇದನ್ನೆಲ್ಲ ಬೇಕು ಅಂತಾನೆ ಮಾಡಿ ಇವಾಗ ನನ್ನಿಂದ ಬಚಾವಾಗೋದಕ್ಕೆ, ಪ್ರಾಣ ಉಳಿಸೋದಕ್ಕೋಸ್ಕರ ಧರೆಗಿಳ್ದಿರೋ ದೇವ್ರ ತರ ನಾಟಕ ಆಡ್ತಿದ್ದಾರೆ. ಆಯ್ತು, ನೀನ್ ಹೇಳಿದಾಗ ಆ ಗಿಫ್ಟ್ ನಮ್ ಕೈಗೆ ಕೊಡ್ಬೋದಾಗಿತ್ತಲ್ವಾ? ಅಥವಾ ನಾವೇ ಹೊರಗಡೆ ಹೋಗಿ ಆ ಗಿಫ್ಟ್ ತಗೋಬೋದಾಗಿತ್ತಲ್ವಾ? ಅದ್ಯಾವುದು ಇಲ್ದೆ ಅವ್ರು ನಿನ್ ಕೈಗೆ ಯಾಕೆ ಗಿಫ್ಟ್ ತಂದ್ಕೊಟ್ರು? ಇದ್ರರ್ಥ ಏನು? ನಮ್ಮ ಸಂಬಂಧಗಳನ್ನ ಹಾಳು ಮಾಡಬೇಕು ಅಂತಲ್ವೇನೋ? ನೋಡು ತಾರಕ್, ನಾನು ಯಾವಾಗಲೂ ನೀನ್ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ಹೊರತು ನಿನಗೆ ಕೆಟ್ಟದಾಗ್ಲಿ ಅಂತ ಬಯಸಲ್ಲ. ಇದನ್ನ ನಂಬೋದಿಲ್ಲ. ಒಂದು ಸುಳ್ಳನ್ನ ಮುಚ್ಚಾಕೋದಕ್ಕೆ ಇನ್ನೊಂದು ಸುಳ್ಳನ್ನ ಶುರು ಹಚ್ಕೋತಾ ಇದೀಯಾ? ನೋಡು ತಾರಕ್, ಸಮಸ್ಯೆ ಬಂದಾಗ ಆತಂಕನೂ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ. ನೀನ್ ಏಕಾಏಕಿ ಏನು ಎತ್ತ ಅಂತ ವಿಚಾರಿಸ್ದೆ ಅವ್ರ ಕೆನ್ನೆಗೆ ಹೊಡೆದಾಗ ಗಾಬರಿಯಾಗಿ ಮಾತಾಡಕ್ ತೋಚದೆ ಈಗೆಲ್ಲ ಹೇಳ್ತಿದ್ದಾರೆ. ಎಂತೆಂತ ಪಾಪ ಕರ್ಮಗಳನ್ನು ಮಾಡಿರೋರ್ನೇ ದೇವ್ರು ಕ್ಷಮಿಸ್ತಾನೆ ಅಂದ್ಮೇಲೆ ನಿನ್ ಪ್ರಾಣ ಕಾಪಾಡೋಕ್ಕೋಸ್ಕರ ತಪ್ಪು ಮಾಡಿರೋ ಇವ್ರನ್ನ ನೀನ್ ಯಾಕೆ ಕ್ಷಮಿಸ್ತಾ ಇಲ್ಲ? ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ತುಂಬಾ ಸಮಯ ಇದೆ. ಈಗ ಇದ್ರ ಬಗ್ಗೆ ಇನ್ಯಾರು ಮಾತಾಡ್ಬೇಡಿ. ಸಮಂತ, ಹಳಿಂದನ್ ಕರ್ಕೊಂಡು ಹೋಗಮ್ಮ. ಬಾಮೈದ, ನಾನು ಯಾವತ್ತೂ ನಿನಗೆ ದ್ರೋಹ ಮಾಡ್ದೋನಲ್ಲ. ಆದ್ರೆ ಇವತ್ತು ನಾನು ಮಾಡಿರೋದು ನಿಂಗೆ ತಪ್ಪನ್ಸ್ಬಹುದು. ಮುಂದೆ ಒಂದಿನ ಅದು ತಪ್ಪಲ್ಲ ಅಂತ ನಿನಗೆ ಗೊತ್ತಾಗುತ್ತೆ. ಮುಂದೆ ಒಂದಿನ ಈ ನಿನ್ನ ಭಾವ ಏನಂತ ನಿಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಉಂಡು ಮನೆಗೆ ದ್ರೋಹವಾಗಿದ್ದೀನ ಚೆನ್ನಾಗಿ ಕಲ್ತವ್ರೆ. ಅದೇನು ಅಂತ ನಮ್ಮ ಚಿಕ್ಕ ಯಜಮಾನರು ಮೋಸ ಮಾಡಿರೋ ಇವನು ಹೆಂಡತಿ ಜೀವನದಲ್ಲಿ ಉದ್ಧಾರನೇ ಆಗೋದಿಲ್ಲ. ಇದೇನು ಜನಗಳು. ಬಾಸಮ್ಮ, ಮಯೂರಿ, ತಾರಕ್ನ ಕರ್ಕೊಂಡು ಹೋಗಮ್ಮ. ತಪ್ಪು ಮಾಡ್ತಾ ಇದ್ದೀರಾ, ತಪ್ಪು. ಅಂತೂ ಇಂತೂ ಅಮಿತಾ ಮೇಡಮ್ ಹಚ್ಚಿರೋ ಪಟಾಕಿ ಚೆನ್ನಾಗೆ ಸೌಂಡ್ ಮಾಡಿದೆ. ಶಾಂತಿ ಅನ್ನೋದು ಈಗ ಯಾರ ಮನ್ಸಲ್ಲೂ ಇಲ್ಲ. ಎಲ್ರೂ ಮನ್ಸಲ್ಲೂ ಕೋಪ ಹತ್ತಿ ಉರಿತಿದೆ. ಹೀಗೆ ಆಗ್ಬೇಕು.
Exactly. That's what I was saying. Okay.